ಸಿರ್ಸಿ ತಾಲೂಕಿನ ಸೋಂದಾದ ಮುಂಡಿಗೆ ಕೆರೆ ಪಕ್ಷಿಧಾಮಕ್ಕೆ ಬೆಳ್ಳಕ್ಕಿಗಳು ಲಗ್ಗೆ ಇಟ್ಟಿದ್ದು ಉತ್ತಮ ಮಳೆ ಸಂದೇಶ ನೀಡುವ ಈ ಬೆಳ್ಳಕ್ಕಿಗಳು ವಂಶಾಭಿವೃದ್ಧಿಗೆ ಸಿದ್ಧತೆ ನಡೆಸಿದೆ. ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿರಸಿ ತಾಲೂಕಿನ ಸುಧಾಪುರ ಕ್ಷೇತ್ರದಲ್ಲಿಯ ಸೋಂದಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮುಂಡಿಗೆ ಕೆರೆ ಪಕ್ಷಿಧಾಮಕ್ಕೆ ಬೆಳ್ಳಕ್ಕಿಗಳ ಆಗಮನವಾಗಿದೆ. ಮಂಗಳವಾರ ಮುಂಜಾನೆ ಆಗಮಿಸಿ ಸಂಜೆ ಹೊತ್ತು ವಾಸ್ತವ್ಯ ಮಾಡಿರುವುದು ಕಂಡುಬಂದಿದೆ. ಕಳೆದ ವರ್ಷ ಜೂನ್ 18ಕ್ಕೆ ಕೆರೆಗೆ ಇಳಿದು ವಾಸ್ತವ್ಯ ಮಾಡಿದ್ದರೆ ಈ ವರ್ಷ 7 ದಿನಗಳ ತಡವಾಗಿ ಕೆರೆಗೆ ಇಳಿದಿದೆ. ಅಬ್ಬರದ ಮಳೆ ಇಲ್ಲದಿದ್ದರೂ ವಾತಾವರಣದಲ್ಲಾದ ಬದಲಾವಣೆಯೊಂದಿಗೆ ಉತ್ತಮ ಮಳೆಯ ಸಂದೇಶ ಗ್ರಹಿಸಿ ಆರಿದ್ರ ಮಳೆಯಲ್ಲಿ ಈ ವರ್ಷ ಬೆಳ್ಳಕ್ಕಿಗಳು ಕೆರೆಗೆ ಆಗಮಿಸಿವೆ. ಈಗಾಗಲೇ ಪುಟ್ಟಗೂಡು ಕಟ್ಟಿಕೊಳ್ಳಲು ಕಡ್ಡಿ ತರುತ್ತಿವೆ. ಸುಮಾರು 106 ವರ್ಷಗಳಿಂದ ಬೆಳ್ಳಕ್ಕಿಗಳು ಮಳೆಗಾಲದಲ್ಲಿ ತಮ್ಮ ವಂಶಾಭಿವೃದ್ಧಿಗಾಗಿ ಮುಂಡಿಗೆ ಕೆರೆಗೆ ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಸಾಮಾನ್ಯವಾಗಿ 15ರಿಂದ 20 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯ ಪಕ್ಷಿಗಳು ಇಲ್ಲಿಗೆ ಬರುತ್ತಿರುವುದು ಕಂಡುಬರುತ್ತವೆ ಎಂದು ಕರ್ನಾಟಕ ಖ್ಯಾತ ಪಕ್ಷಿ ತಜ್ಞರಾದ PD ಸುದರ್ಶನ್ 1980ರಲ್ಲೇ ಉಲ್ಲೇಖಿಸಿದ್ದಾರೆ. 4 ಎಕರೆ 14 ಗುಂಟೆ ಕ್ಷೇತ್ರದ ಸರ್ಕಾರಿ ಕೆರೆಯಲ್ಲಿ ಬೃಹತ್ ಮುಂಡಿಗೆ ಗಿಡಗಳ ಮೇಲೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳಾದ ನಂತರ ಅವುಗಳ ಲಾಲನೆ ಪೋಷಣೆ ಮಾಡಿಕೊಂಡು ಅವುಗಳಿಗೆ ಹಾರಾಟದ ತರಬೇತಿ ನೀಡಿ ಮರಿಗಳೊಂದಿಗೆ ಆಹಾರ ಲಭ್ಯ ಇರುವೆಡೆ ಹಾರಿ ಹೋಗುತ್ತವೆ. ಪ್ರತಿ ವರ್ಷ ಜೂನ್ ಮೊದಲ ವಾರದಲ್ಲಿ ಕೆರೆಗೆ ಇಳಿಯುತ್ತಿರುವ ಬೆಳ್ಳಕ್ಕಿಗಳು ನವೆಂಬರ್ ಕೊನೆಯವರೆಗೂ ಇಲ್ಲಿ ಇರುತ್ತಿದ್ದವು. ಆದರೆ ಕಳೆದ 2023ರಿಂದ ಬೆಳ್ಳಕ್ಕಿಗಳ ಆಗಮನ ನಿಗಮದಲ್ಲಿ ಭಾರೀ ಬದಲಾವಣೆಯಾಗಿರುವುದು ಕಂಡುಬಂದಿದೆ. ಬೆಳ್ಳಕ್ಕಿಗಳು ಕಳೆದ ವರ್ಷ ಜೂನ್ 18ಕ್ಕೆ ಮೊದಲ ತಂಡ ಕೆರೆಗೆ ಇಳಿದಿದ್ದು ಗೂಡು ಕಟ್ಟಿ ಮೊಟ್ಟೆ ಇಟ್ಟಿದ್ದವು. ನಂತರ ಆಗಮಿಸಿದ ಬೆಳ್ಳಕ್ಕಿಗಳು ಗೂಡು ಕಟ್ಟಿದ್ದರೂ ಮೊಟ್ಟೆ ಇಡದೆ ಆಗಸ್ಟ್ 18ರ ವೇಳೆಗೆ ಗೂಡು ತೊರೆದು ಹೋಗಿದ್ದವು. ಮೊದಲ ಗುಂಪಿನಲ್ಲಿ ಬಂದ ಸುಮಾರು 25ರಿಂದ 30 ಪಕ್ಷಿಗಳು ಮಾತ್ರ ಗೂಡು ಕಟ್ಟಿದ್ದು ಅವು ಮರಿಗಳ ಲಾಲನೆ ಪೋಷಣೆ ಮಾಡಿಕೊಂಡು ಮರಿಗಳಿಗೆ ಹಾರಾಟವನ್ನ ಕಲಿಸಿದ ನಂತರ ಮುಂಡಿಗೆ ಕೆರೆಯಿಂದ ಹೊರಗೆ ಹೋಗಿರುವುದು ಕಂಡುಬಂತು. ನಂತರ ಬಂದ ಪಕ್ಷಿಗಳು ಗೂಡು ಕೊಟ್ಟಿದ್ದರು. ಹಾಗೆಯೇ ಆಗಸ್ಟ್ 18ರ ನಂತರ ಹಾರಿ ಹೋಗಿವೆ. ಈ ವಿದ್ಯಮಾನಕ್ಕೆ ಪ್ರತಿಕೂಲ ವಾತಾವರಣವು ಅಥವಾ ಮಾನವರಿಂದ ಇವುಗಳಿಗೆ ಏನಾದರೂ ತೊಂದರೆ ಉಂಟಾಗಿತ್ತು ಎಂದು ತಿಳಿಯಬೇಕಾಗಿದೆ. ಇನ್ನು ಈ ವರ್ಷ ಇಲ್ಲಿಯ ಬೆಳವಣಿಗೆಯನ್ನ ಕಾದು ನೋಡಬೇಕು. ಈ ವರ್ಷ ಮುಂಡಿಗೆ ಕೆರೆ ಪಕ್ಷಿಧಾಮದ ಸರಹದ್ದಿನಲ್ಲಿ ಜನವರಿಯಿಂದ ಜೂನ್ 26ರವರೆಗೆ ಬಿದ್ದ ಮಳೆಯ ಪ್ರಮಾಣ 428.8 ಮಿಲಿಮೀಟರ್ ಆಗಿದ್ದು ಹಿಂದಿನ ದಾಖಲೆಗಳನ್ನು ಗಮನಿಸಿದಾಗ ಕಳೆದ 5 ವರ್ಷಗಳಲ್ಲಿ ಜೂನ್ವರೆಗೆ ಬಿದ್ದ ಅತ್ಯಂತ ಕಡಿಮೆ ಮಳೆಯಾಗಿದ್ದರೆ 2023ರಲ್ಲಿ 38.9 ಮಿಲಿಮೀಟರ್ ಮಳೆಯಾಗಿತ್ತು. ಈ ಭಾಗದ ರೈತರಿಗೆ ಮಳೆಯ ನಿಖರ ಮುನ್ಸೂಚನೆ ನೀಡುವ ಏಕೈಕ ತಾಣ ಮುಂಡಿಗೆ ಕೆರೆ ಪಕ್ಷಿಧಾಮ ಆಗಿದ್ದು 1995ರಿಂದ ಸೋಂದಾ ಜಾಗೃತಾ ವೇದಿಕೆ ಇಲ್ಲಿಯ ಆಗುಹೋಗುಗಳನ್ನು ಹತ್ತಿರದಿಂದ ಗಮನಿಸಿ ದಾಖಲಿಸುತ್ತಾ ಬಂದಿದೆ ಎಂಬುದು ಉಲ್ಲೇಖನೀಯ ಎನ್ನುತ್ತಾರೆ ವೇದಿಕೆಯ ರತ್ನಾಕರ್ ಬಾಡಲಕೊಪ್ಪ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.